ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್. ಎಲ್ಲರಿಗೂ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಟುಡೇಸ್ ಕ್ಲಾಸ್ ಗಂಗಾಸ್ ಡೈನೆಸ್ಟಿ ಗಂಗಾ ರಾಜಮನೆತನದ ಮುಂದುವರಿದ ಭಾಗವನ್ನ ಇವತ್ತಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಪ್ರೀವಿಯಸ್ ಕ್ಲಾಸ್ನಲ್ಲಿ ಗಂಗಾ ಮನೆತನ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾಗಿ ಬೆಳೆದು ಬಂತು, ಯಾವ ರೀತಿಯಾಗಿ ಆಡಳಿತವನ್ನ ಮಾಡಿದ್ರು ಗಂಗಾ ಮನೆತನದ ಅರಸರು ಅಂತಕ್ಕಂಥದ್ದನ್ನ ಪ್ರೀವಿಯಸ್ ಕ್ಲಾಸ್ನಲ್ಲಿ ಚರ್ಚೆ ಮಾಡ್ತಾ ಹೋಗಿದ್ವಿ. ಹಾಗೆ ಪ್ರಮುಖ ಅರಸರುಗಳ ಆಡಳಿತ ಅವಧಿ, ಹಾಗೆ ಅವರ ಸಾಧನೆಗಳು, ಎಕ್ಸಾಮ್ಸ್ಗೆ ಏನೆಲ್ಲ ಕೇಳ್ತಾ ಹೋಗ್ತಾನೆ ಅವರ ಸಾಧನೆಗಳ ಮೇಲೆ ಅಂತಕ್ಕಂಥದ್ದನ್ನ ಇಂದಿನ ಒಂದು ಪ್ರೀವಿಯಸ್ ಕ್ಲಾಸ್ನಲ್ಲಿ ಚರ್ಚೆ ಮಾಡ್ತಾ ಹೋಗಿದ್ವಿ. ಹೂ ಆರ್ ಫಾಲೋಯಿಂಗ್ ಅವರ್ ಚಾನಲ್ ಕಂಟಿನ್ಯೂಸ್ಲಿ ವಿಲ್ ಡೆಫಿನೆಟ್ಲಿ ಪಾಸ್ ದ ಎಕ್ಸಾಮ್ಸ್. ನಾಟ್ ಓನ್ಲಿ ಒನ್ ಎಕ್ಸಾಮ್ಸ್, ದೇರ್ ಆರ್ ಆಲ್ಸೋ ಎಕ್ಸಾಮ್ಸ್. ನೋಡಿ, ಯಾರೆಲ್ಲ ನಮ್ಮ ಚಾನಲ್ ಅನ್ನ ನಿರಂತರವಾಗಿ ಫಾಲೋ ಮಾಡ್ತಾ ಬಂದಿದ್ರಿ, ಅವರು ಕರ್ನಾಟಕ ಇತಿಹಾಸದ ಮೇಲೆ ಯಾವ ರೀತಿಯಾಗಿ ಕ್ವಶನ್ ಅನ್ನ ಕೇಳಿದ್ರು ಕೂಡ ಆನ್ಸರ್ ಮಾಡ್ತೀರಿ. ಇದು ನಾವು ಕೊಡುವ ಒಂದು ಭರವಸೆ. ಯಾಕೆಂದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಕರ್ನಾಟಕ ಎಂಬ ಪದ ಯಾವ ರೀತಿಯಾಗಿ ಹುಟ್ಕೊಳ್ತು, ಕರ್ನಾಟಕ ಪದದ ಹಿನ್ನೆಲೆಯಿಂದ ಹಿಡಿದು ಕರ್ನಾಟಕದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಮೌರ್ಯರಾಗಿರ್ಬೋದು, ಕದಂಬರಾಗಿರ್ಬೋದು, ಶಾತವಾಹನರಾಗಿರ್ಬೋದು, ಗಂಗರ ಮನೆತನದ ಬಗ್ಗೆ ಆಗಿರ್ಬೋದು, ಈಗ ಕೆಲವು ಮನೆತನದ ಸಂಪೂರ್ಣವಾಗಿ ತರಗತಿಯನ್ನ ಈಗಾಗಲೇ ಕ್ಲಾಸ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸಿದ್ದೀವಿ. ನೆಕ್ಸ್ಟ್ ಬಾದಾಮಿ ಚಾಳುಕ್ಯರು, ರಾಷ್ಟ್ರಕೂಟರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಕಂಪ್ಲೀಟ್ ಆಗಿ ಕರ್ನಾಟಕ ಇತಿಹಾಸವನ್ನ ತರಗತಿಯನ್ನ ಸಂಪೂರ್ಣವಾಗಿ ಮುಗಿಸಿಕೊಡುವ ಜವಾಬ್ದಾರಿ ನಮ್ದು. ಹಾಗಾಗಿ ಯಾರೆಲ್ಲ ಇನ್ನು ನಮ್ಮ ಚಾನಲ್ ಅನ್ನ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಗಂಗಾ ಮನೆತನ. ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾವು ನೋಡಿ ಗಂಗಾ ಮನೆತನ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಹುಟ್ಕೊಳ್ತು, ಯಾವೆಲ್ಲ ಮೂಲಗಳು ಗಂಗಾ ಮನೆತನದ ಸ್ಥಾಪನೆ ಆಗಲಿಕ್ಕೆ ಕಾರಣವಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, ಯಾವ ಇತಿಹಾಸಕಾರರು ತಮ್ಮದೇ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಹೋದ್ರು ಇಲ್ಲಿ ಗಂಗಾ ಮನೆತನದ ಬಗ್ಗೆ ಅಂತಕ್ಕಂಥದ್ದು. ಹಾಗೆ ಗಂಗಾ ಮನೆತನದ ಸ್ಥಾಪನೆ ಆಗಲಿಕ್ಕೆ ಮೂಲ ಕಾರಣೀಭೂತರಾಗಿರ್ತಕ್ಕಂಥ ಸ್ಥಾಪಕರು ಯಾರು ಅಂತಕ್ಕಂಥದ್ದನ್ನ ಚರ್ಚೆ ಮಾಡ್ತಾ ಹೋಗಿದ್ವಿ. ರಾಜಧಾನಿ, ರಾಜಲಾಂಛನ, ರಾಜಧ್ವಜದ ಬಗ್ಗೆ, ಹಾಗೆ ಇಲ್ಲಿ ನೋಡಿ ಗಂಗಾ ಮನೆತನದ ಸ್ಥಾಪನೆ ಆಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ದಡಿಗ ಆಗಿರ್ಬೋದು, ಮಾಧವನ ಆಗಿರ್ಬೋದು, ಪ್ರಮುಖ ಅರಸರುಗಳ ಬಗ್ಗೆ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗಿದ್ವಿ. ಯಾರೆಲ್ಲ ಅಂದ್ರೆ ಪ್ರಮುಖ ಅರಸರುಗಳು ಯಾರೆಲ್ಲ ಬಂದ್ರು ಅಂದ್ರೆ ಪ್ರೀವಿಯಸ್ ಕ್ಲಾಸ್ ನಲ್ಲಿ ದಡಿಗನ ಬಗ್ಗೆ ಚರ್ಚೆ ಮಾಡ್ತಾ ಹೋಗಿದ್ವಿ, ಮಾಧವನ ಬಗ್ಗೆ, ಅವನೀತನ ಬಗ್ಗೆ, ಧ್ರುವೀನೀತ, ಶ್ರೀಪುರುಷ, ಎರಡನೇ ಶಿವಮಾರ, ನಾಲ್ಕನೇ ರಾಚಮಲ್ಲ. ನಾಲ್ಕನೇ ರಾಚಮಲ್ಲನಲ್ಲಿ ಒಂದು ಮಂತ್ರಿ ಸ್ಥಾನವನ್ನು ಹೊಂದಿರತಕ್ಕಂಥ ಚಾವುಂಡರಾಯನ ಬಗ್ಗೆ ಕೂಡ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗಿದ್ವಿ ಸಂಪೂರ್ಣವಾಗಿ. ಅದಕ್ಕೆ ಮೂಲ ಒಂದು ಏನು ಮೂಲವಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ, ದುರ್ವಿನೀತ, ಅವನೀತನ ಬಗ್ಗೆ ಯಾವ ರೀತಿಯಾಗಿ ಚರ್ಚೆ ಮಾಡಿದ್ವಿ, ಶಿವಕುಮಾರ, ರಾಚಮಲ್ಲನ ಬಗ್ಗೆ, ಆಡಳಿತ ಅವಧಿ ಬಗ್ಗೆ ಕೂಡ, ಅವರ ಸಾಧನೆಗಳ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಹೋಗಿದ್ವಿ. ನೋಡಿ, ನಿಮ್ಗೆ ಕರ್ನಾಟಕ ಇತಿಹಾಸದ ಬಗ್ಗೆ ಸಂಪೂರ್ಣವಾಗಿ ಕ್ಲಾಸ್ ನೋಡ್ಬೇಕಂದ್ರೆ ಇಲ್ಲಿ ನಮ್ಮ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್ಗೆ ಹೋಗಿ ಅಲ್ಲಿ ಕರ್ನಾಟಕ ಇತಿಹಾಸ ಅಂತಕ್ಕಂಥ ಒಂದು ಪ್ಲೇ ಲಿಸ್ಟ್ ನೆಲ್ಲ ಮಾಡಿದೀವಿ. ಅದರಲ್ಲಿ ಸಾಕಷ್ಟು ಕ್ಲಾಸ್ಗಳು ಸಿಗ್ತಾ ಹೋಗ್ತವೆ. ಕರ್ನಾಟಕ ಇತಿಹಾಸ ಪ್ರಾರಂಭದಿಂದಲೂ ಸಾಕಷ್ಟು ಒಂದು 8 10 ತರಗತಿಯನ್ನ ಈಗಾಗಲೇ ತೆಗೆದುಕೊಂಡಿದ್ದೀವಿ. ಅವುಗಳೆಲ್ಲವನ್ನ ವೀಕ್ಷಿಸಿ ನೀವು ಕೂಡ. ಕರ್ನಾಟಕ ಹಿಸ್ಟರಿ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ಒಂದು ಪ್ಲೇ ಲಿಸ್ಟ್ ಇದೆ. ಇಲ್ಲಿ ಪ್ಲೇ ಲಿಸ್ಟ್ಗೆ ಹೋಗಿ ನಿಮಗೆ ಎಲ್ಲಾ ಒಂದು ತರಗತಿಗಳು ಸಿಗ್ತಾ ಹೋಗ್ತವೆ. ಪಿಕ್ ಆಫ್ ದ ಡೇ ಮಾಡಿದ್ದೀವಿ, ಮಂತ್ಲಿ ಮ್ಯಾಗಝಿನ್ ಅನಲೈಸ್ ಮಾಡ್ತಾ ಹೋಗಿದ್ದೀವಿ, ಹಾಗೆ ಸೈನ್ಸ್ ತರಗತಿಗಳನ್ನ ಕೂಡ ಈಗಾಗಲೇ ತೆಗೆದುಕೊಂಡಿದ್ವಿ. ಹಾಗೆ PC ಕ್ವೆಶ್ಚನ್ ಪೇಪರ್ಗಳನ್ನ ಇಲ್ಲಿ ಅನಲೈಸ್ ಮಾಡ್ತಾ ಹೋಗಿದ್ವಿ. ಪ್ರಮುಖ ಸ್ಪೆಷಲ್ ವಿಡಿಯೋಸ್ ನಲ್ಲಿ ಪ್ರಮುಖ ನಾಲೆಡ್ಜ್ಗಳು ಎಷ್ಟೋ ನಾಲೆಡ್ಜ್ ಸಿಗ್ತಾ ಹೋಗುತ್ತೆ ನಿಮಗೆ ಸ್ಪೆಷಲ್ ವಿಡಿಯೋಸ್ ನಲ್ಲಿ. ಬೆಂಗಳೂರು ಟೆಕ್ ಸಮಿಟ್ ನಡೀತು ಇತ್ತೀಚೆಗೆ. ಅದರಲ್ಲಿ ಯಾವ ರೀತಿಯಾಗಿ ಇಡೀ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಶೃಂಗಸಭೆ ನಡೀತು, ಬೆಂಗಳೂರು ಟೆಕ್ ಸಮಿಟ್ ಅಂತ ಕರಿತಾ ಹೋಗ್ತೀವಿ, BIEC ಯಲ್ಲಿ ನಡೀತು. ಅದರಲ್ಲಿ ಭಾಗವಹಿಸಿದ್ದೆ ನಾನು ಕೂಡ. ಸಂಪೂರ್ಣವಾಗಿ ಸ್ಪೆಷಲ್ ವಿಡಿಯೋವನ್ನ ಮಾಡಿದೆ. ಅಲ್ಲಿ ಸ್ಟೂಡೆಂಟ್ಸ್ಗೆ ಎಂಟ್ರೆನ್ಸ್ ಫೀನೇ ₹1,000 ಇತ್ತು. ನಿಮ್ಗೆ ಫ್ರೀಯಾಗಿ ಇಲ್ಲಿ ವಿಡಿಯೋವನ್ನ ಹಾಕಿದ್ದೇನೆ ನೋಡಿ. ಎಲ್ಲರೂ ಕೂಡ ಇದನ್ನ ಲಾಭವನ್ನ ಪಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್. ನೋಡಿ, ಕರ್ನಾಟಕದಲ್ಲಿ ಮುಖ್ಯವಾಗಿ 5 ಗೊಮಟೇಶ್ವರ ಮೂರ್ತಿಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಇದನ್ನ ಪ್ರೀವಿಯಸ್ ಕ್ಲಾಸ್ ನಲ್ಲಿ ಹೇಳೋದನ್ನ ಬಿಟ್ಟಿದ್ದೆ, ಹೀಗಾಗಿ ತೆಗೆದುಕೊಂಡು ಬಂದಿದ್ದೆ. ಇಲ್ಲಿ ನೋಡಿ, ಇಂದಿನ ಒಂದು ಪ್ರೀವಿಯಸ್ ಕ್ಲಾಸ್ ನಲ್ಲಿ ಗೊಮಟೇಶ್ವರ ಮೂರ್ತಿ ಶ್ರವಣಬೆಳಗೊಳದಲ್ಲಿ 58.8 ಅಡಿ ಎತ್ತರ, 58.8 ಅಡಿ ಎತ್ತರ ಇತ್ತು ಅಂತ ಹೇಳಿದೆ. ಬಟ್ ಆನ್ಲೈನ್ ನಲ್ಲಿ 57 ಅಂತ ತೋರಿಸ್ತಾ ಇದೆ. ಹೀಗಾಗಿ NCERT ಟೆಕ್ಸ್ಟ್ ಬುಕ್ನೇ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ಪರ್ಪಸ್ಗೆ. ಇದು ಹಾಸನ ಡಿಸ್ಟಿಕ್ ನಲ್ಲಿ ಕಂಡು ಬಂದ್ರೆ ಇದು ಮೊದಲನೇದು. ಎರಡನೇದು ಕಾರ್ಕಳ ಉಡುಪಿ ಡಿಸ್ಟಿಕ್ ನಲ್ಲಿ ಕಂಡು ಬರ್ತಕ್ಕಂಥದ್ದು 42 ಅಡಿ ಎತ್ತರವಾಗಿರ್ತಕ್ಕಂಥದ್ದು ಗೊಮಟೇಶ್ವರ ಮೂರ್ತಿ. ಏಕಶಿಲಾ ಗೊಮಟೇಶ್ವರ ಮೂರ್ತಿಗಳು ಇವೆಲ್ಲ.
ಕಲ್ಲಿನಿಂದ ಕೆತ್ತನೆ ಮಾಡಿರ್ತಕ್ಕಂಥದ್ದು. ಮತ್ತೆ ಈ ಒಂದು ಶ್ರವಣ ಬೆಳಗೊಳದಲ್ಲಿ ಇರ್ತಕ್ಕಂಥದ್ದು ಗ್ರಾನೈಟ್ ಶಿಲೆಯಿಂದ ಕೆತ್ತನೆ ಮಾಡಲಾಗಿರ್ತಕ್ಕಂಥದ್ದು. ಧರ್ಮಸ್ಥಳದಲ್ಲಿ 39 ಅಡಿ ಎತ್ತರವಾಗಿರ್ತಕ್ಕಂಥದ್ದು. ಇದು 3ನೇ ಏಕಶಿಲಾ ಬೆಟ್ಟ. ಸಾರಿ, ಗೊಮ್ಮಟೇಶ್ವರ ಮೂರ್ತಿ. ಹಾಗೆಯೇ ವೇಣೂರು ಇಲ್ಲಿ ನೋಡಿ 2 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು 35 ಅಡಿ ವೇಣೂರಿನಲ್ಲಿ ಎತ್ತರ ಇದ್ರೆ ಗೊಮ್ಮಟೇಶ್ವರ ಮೂರ್ತಿ ಧರ್ಮಸ್ಥಳದಲ್ಲಿ 39 ಅಡಿ ಎತ್ತರವಾಗಿರ್ತಕ್ಕಂಥದ್ದು. ಗೊಮ್ಮಟಗಿರಿ ಮೈಸೂರು ಡಿಸ್ಟ್ರಿಕ್ಟ್ ನಲ್ಲಿ ಕಂಡು ಬರ್ತಕ್ಕಂಥದ್ದು. ಒಟ್ಟಾರೆಯಾಗಿ 5 ಏಕಶಿಲಾ ಗೊಮ್ಮಟೇಶ್ವರ ಮೂರ್ತಿಗಳನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇಡೀ ಕರ್ನಾಟಕ ಇತಿಹಾಸದಲ್ಲಿ ದೀರ್ಘಾವಧಿಗಳ ಕಾಲ ಆಳ್ವಿಕೆ ಮಾಡಿರ್ತಕ್ಕಂಥ ಮನೆತನವೇ ಗಂಗಾ ಮನೆತನ. ಈ ಗಂಗಾರ ಒಂದು ಆಡಳಿತವನ್ನ BL ರೈಸ್ ರವರು ನೋಡಿ ತಮ್ಮದೇ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ನೀಡ್ತಾ ಹೋಗ್ತಾರೆ. ಗಂಗರನ್ನ ಗಂಗಡಿಕಾರರು ಅಂತ ಕರಿತಾ ಹೋಗ್ತಾರೆ BL ರೈಸ್ ರವರು. ಅಂತಹ ಗಂಗರ ಒಂದು ಆಡಳಿತವನ್ನ ನಾವು ನೋಡ್ತಾ ಹೋದ್ರೆ ಸಂಪೂರ್ಣವಾಗಿ ಇಡೀ ಗಂಗಾ ಮನೆತನವನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ ಅರಸ ಆಡಳಿತದ ಕೇಂದ್ರ ಬಿಂದುವಾಗಿದ್ದ, ನ್ಯಾಯಾಂಗದ ಪರಮಾಧಿಕಾರಿಯಾಗಿದ್ದ, ಅಂತಿಮವಾಗಿ ನ್ಯಾಯ ನೀಡುವ ನಿರ್ಣಾಯಕನು ಕೂಡ ಅರಸನೇ ಆಗಿದ್ದ. ಹೀಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಡೀ ಸಾಮ್ರಾಜ್ಯದಲ್ಲಿ ಅರಸನೇ ಅಧಿಕಾರವನ್ನ ಚಲಾಯಿಸ್ತಕ್ಕಂಥದ್ದು. ಅರಸನೇ ನಾಯಕನಾಗಿ ಇರ್ತಕ್ಕಂಥನು ಇಡೀ ಸಾಮ್ರಾಜ್ಯದಲ್ಲಿ ಯಾವ ಸಮಸ್ಯೆ ಉದ್ಭವಿಸಿದ್ರು ಕೂಡ ಅದಕ್ಕೆ ಅಂತಿಮವಾಗಿ ತೀರ್ಪನ್ನು ನೀಡ್ತಕ್ಕಂಥನು ಈ ಅರಸನಾಗಿದ್ದ. ಯಾವುದೇ ಸಂಸ್ಥೆಗೆ ಅಲ್ಲಿರ್ತಕ್ಕಂಥ ನ್ಯಾಯಾಂಗದ ಮುಖ್ಯಸ್ಥರು ತೀರ್ಪನ್ನು ನೀಡ್ತಿದ್ರು. ಬಟ್ ಆ ಎಲ್ಲಾ ತೀರ್ಪಿನ ಒಂದು ಅಧಿಕಾರ ಯಾರಿಗಿತ್ತು? ಅರಸನಿಗೆ ಇತ್ತು. ಅಂತಿಮವಾಗಿರ್ತಕ್ಕಂಥ ಅಧಿಕಾರ ಅರಸನಿಗೆ ಇತ್ತು. ಅರಸನ ತೀರ್ಪು ಏನಾಗಿರ್ತಕ್ಕಂಥದ್ದು ಅದೇ ಸಾಮ್ರಾಜ್ಯದ ಅಂತಿಮ ತೀರ್ಪು ಆಗಿರ್ತಕ್ಕಂಥದ್ದು. ಇಂತಹ ಅರಸ ನ್ಯಾಯಾಂಗದ ಪರಮಾಧಿಕಾರಿಯಾಗಿದ್ದ, ಅಂತಿಮವಾಗಿ ನ್ಯಾಯ ನೀಡುವ ನಿರ್ಣಾಯಕನಾಗಿದ್ದ. ಇಡೀ ಸಾಮ್ರಾಜ್ಯವನ್ನ ಪ್ರಾಂತ್ಯವಾಗಿ ನೋಡಿ, ಇವತ್ತು ಇಡೀ ದೇಶವನ್ನ ರಾಜ್ಯವಾಗಿ, ರಾಜ್ಯವನ್ನ ಜಿಲ್ಲೆಯಾಗಿ, ಜಿಲ್ಲೆಯನ್ನ ತಾಲೂಕಾಗಿ, ತಾಲೂಕನ್ನ ಹೋಬಳಿಯಾಗಿ, ಹೋಬಳಿಯನ್ನ ಗ್ರಾಮವಾಗಿ ಯಾವ ರೀತಿಯಾಗಿ ಆಡಳಿತವನ್ನ ಮಾಡಲಿಕ್ಕೆ ಸುಗಮವಾಗಿ ವಿಭಾಗವನ್ನ ಮಾಡ್ಕೊಂಡಿದ್ದೆವೋ ಅದೇ ರೀತಿ ಇಂದಿನ ಒಂದು ಗಂಗರ ಒಂದು ಕಾಲದಲ್ಲಿ ಆಡಳಿತ ಅವಧಿಯನ್ನು ನಾವು ಹೇಳ್ತಾ ಹೋಗಿದ್ದೇವೆ. ಕ್ರಿಸ್ತ ಶಕ ಸಾಮಾನ್ಯ ಶಕ 350ರಿಂದ ಹಿಡಿದು 1004ರವರೆಗಿನ ಕಾಲಘಟ್ಟವನ್ನ ನಾವು ಗಂಗರ ಕಾಲಘಟ್ಟ ಅಂತ ಕರಿತಾ ಹೋಗ್ತೀವಿ. ಈ ಕಾಲಘಟ್ಟದಲ್ಲಿ ಸಾಮ್ರಾಜ್ಯವನ್ನ ಪ್ರಾಂತ್ಯವನ್ನ ನಾಡಾಗಿ, ನಾಡನ್ನ ಕಂಪನವನ್ನ ಗ್ರಾಮವಾಗಿ ವಿಭಾಗವನ್ನ ಮಾಡಿದ್ರು. ನೋಡಿ, ಪ್ರಾಂತ್ಯವನ್ನ ನೋಡಿಕೊಳ್ಳಲು ಒಬ್ಬ ಅಧಿಕಾರಿಯನ್ನ ನೇಮಿಸಿದ್ರು. ಅವನೇ ಯುವರಾಜ. ಹಾಗೆ ನಾಡನ್ನ ನೋಡಿಕೊಳ್ಳಲು ಕೂಡ ಒಬ್ಬ ಅಧಿಕಾರಿಯನ್ನ ನೇಮಿಸಿದ್ರು. ಅವನಿಗೆ ನಾಡಗಾವುಂಡ ಅಂತ ಕರಿತಾ ಹೋದ್ರೆ ಯಾವುಂಡ, ನಾಡಗಾವುಂಡ. ನೋಡಿ, ನಾಡಗಾವುಂಡ, ಯಾವುಂಡ, ನಾಡಗಾವುಂಡ. ಹಾಗೆ ಕಂಪನವನ್ನು ಕೂಡ ನೋಡ್ಕೊಳ್ಳಲು ಒಬ್ಬ ಅಧಿಕಾರಿಯನ್ನು ನೇಮಿಸಿದ್ರು. ಅವನಿಗೆ ವಿಷಯಾಪತಿ ಅಂತ ಕರಿತಾ ಹೋಗ್ತಾರೆ, ವಿಷಯಾಪತಿ. ಹಾಗೆ ಗ್ರಾಮವನ್ನು ಕೂಡ ನೋಡ್ಕೊಳ್ಳಕ್ಕೆ ಒಬ್ಬ ಅಧಿಕಾರಿಯನ್ನ ನೇಮಿಸಿದ್ರು. ಅವನನ್ನ ಯಾವುಂಡ, ಗಾವುಂಡ ಅಂತ ಅಧಿಕಾರಿಯನ್ನ ಕರಿತಾ ಹೋಗ್ತಾರೆ, ಗ್ರಾಮವನ್ನ ನೋಡಿಕೊಳ್ಳುವ ಅಧಿಕಾರಿಗೆ. ಇದಿಷ್ಟು ಆಡಳಿತದ ಒಂದು ಸಮಗ್ರ ಮಾಹಿತಿ. ಆದ್ರೆ ನೆಕ್ಸ್ಟ್ ಮಂತ್ರಿಮಂಡಲ ಬರ್ತಾ ಹೋಗುತ್ತೆ. ಇಡೀ ಗಂಗರ ಆಡಳಿತದ ಕಾಲಾವಧಿಯಲ್ಲಿ ಮಂತ್ರಿಮಂಡಲ ಯಾವ ರೀತಿಯಾಗಿತ್ತು ಅಂದ್ರೆ ಅತ್ಯಂತ ವೈಭವಯುತವಾಗಿ, ಸುವ್ಯವಸ್ಥಿತವಾಗಿ ಕೂಡಿತ್ತು. ಗಂಗರ ಮನೆತನವನ್ನ ಅಬ್ಸರ್ವ್ ಮಾಡ್ತಾ ಹೋಗ್ರಿ. ಯಾವ ರೀತಿ ಅಂದ್ರೆ ಪ್ರಧಾನಮಂತ್ರಿ ನೋಡಿ, ಮಂತ್ರಿಮಂಡಲದಲ್ಲಿ ಇವತ್ತು ಕೃಷಿ ಇಲಾಖೆ, ಕೈಗಾರಿಕಾ ಇಲಾಖೆ, ಸಣ್ಣ ಕೈಗಾರಿಕೆಗಳ ಇಲಾಖೆ, ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಈ ರೀತಿಯಾಗಿ ಯಾವ ಯಾವ ಇಲಾಖೆಗಳು ಬರ್ತಾ ಹೋಗ್ತವೆ, ಎಲ್ಲಾ ಇಲಾಖೆಗಳು ಸಚಿವರ ಸ್ಥಾನವನ್ನ ಒಂದು ಕೊಟ್ಟಿದ್ದಾರೋ ಅದೇ ರೀತಿ ಮಂತ್ರಿಮಂಡಲ ವ್ಯವಸ್ಥೆ ಗಂಗರ ಕಾಲದಲ್ಲೂ ಕೂಡ ಇರ್ತಕ್ಕಂಥದ್ದು. ನೋಡಿ, ಮಂತ್ರಿಮಂಡಲ ಯಾವ ರೀತಿಯಾಗಿತ್ತು ಅಂದ್ರೆ ಪ್ರಧಾನಮಂತ್ರಿ ಸರ್ವಾಧಿಕಾರಿಯಾಗಿ ಅಧಿಕಾರವನ್ನು ಚಲಾಯಿಸ್ತಾ ಇದ್ದ. ಗಂಗರ ಆಡಳಿತದಲ್ಲಿ ಪ್ರಧಾನಮಂತ್ರಿ ಸರ್ವಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಸರ್ವಾಧಿಕಾರಿ ಅಂತಾನು ಕೂಡ ಕರಿತಾ ಹೋಗ್ತಾರೆ ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಇರ್ತಕ್ಕಂಥವನಿಗೆ. ಹಾಗೆ ವಿದೇಶಾಂಗ ಮಂತ್ರಿಗೆ ಏನಂತ ಕರಿತಾ ಇದ್ರು ಇವರು ಅಂದ್ರೆ ವಿದೇಶಾಂಗ ಮಂತ್ರಿ ಸಂಧಿ ವಿಗ್ರಹಿಕ ಅಂತ ಕರಿತಾ ಹೋಗ್ತಿದ್ರು ವಿದೇಶಾಂಗ ಮಂತ್ರಿಗೆ. ಕಂದಾಯ ಮಂತ್ರಿಗೆ ಏನಂತ ಕರಿತಾ ಇದ್ರು? ಕಂದಾಯ ಮಂತ್ರಿಗೆ ಶ್ರೀಕರಣಿ ಅಂತ ಕರಿತಾ ಹೋಗ್ತಾ ಇದ್ರು. ಶ್ರೀಕರಣಿ ಅಂತ ಕರಿತಾ ಇದ್ರು ಕಂದಾಯ ಮಂತ್ರಿಗೆ. ನ್ಯಾಯಾಂಗದ ಮುಖ್ಯಸ್ಥನಿಗೆ ಧರ್ಮಾಧ್ಯಕ್ಷ ಅಂತ ಕರಿತಾ ಇದ್ರು. ಧರ್ಮಾಧ್ಯಕ್ಷ ಅಂತ ಕರಿತಾ ಇದ್ರು ನ್ಯಾಯಾಂಗದ ಮುಖ್ಯಸ್ಥನಿಗೆ. ಹಾಗೆ ಖಜಾನಾ ಅಧಿಕಾರಿಗಳಿಗೆ ಹಿರಿಯ ಭಂಡಾರಿಕ ಅಂತ ಕರಿತಾ ಇದ್ರು.
ಹಾಗೆ ಅಶ್ವದಳದ ಮುಖ್ಯಸ್ಥನಿಗೆ ವೆರಿ ವೆರಿ ಇಂಪಾರ್ಟೆಂಟ್ ತುರಗ ಸೊಹಾನಿ. ತುರಗ ಸೊಹಾನಿ ಅಂತ ಕರಿತಾ ಇದ್ರು. ಗಂಗರ ಆಡಳಿತದ ಅವಧಿಯಲ್ಲಿ ಇದಿಷ್ಟು ಮಂತ್ರಿ ಮಂಡಲ ಅತ್ಯಂತ ಸುವ್ಯವಸ್ಥಿತವಾಗಿ ವೈಭವಯುತವಾಗಿ ಕೂಡಿರ್ತಕ್ಕಂಥದ್ದು ಗಂಗಾಮನೆತನ ಕಾಲಾವಧಿ. ಇದಿಷ್ಟು ಆಡಳಿತ ಮತ್ತು ಮಂತ್ರಿ ಮಂಡಲ ಆದ್ರೆ ನೆಕ್ಸ್ಟ್ ಬರ್ತಕ್ಕಂಥ ಒಂದು ಗಂಗರ ಆಡಳಿತದ ಅವಧಿಯಲ್ಲಿ ನಾಣ್ಯಗಳ ಪದ್ಧತಿ, ತೆರಿಗೆ ಪದ್ಧತಿ ಯಾವ ರೀತಿಯಾಗಿ ಇತ್ತು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಇಲ್ಲಿ ಗಂಗರ ಆಡಳಿತವನ್ನ ನಾವು ನೋಡ್ತಾ ಹೋದ್ರೆ ಚಿನ್ನದ ನಾಣ್ಯಗಳು ಅಸ್ತಿತ್ವದಲ್ಲಿದ್ವು. ಗಂಗರ ಸಾಮ್ರಾಜ್ಯದಲ್ಲಿ ಚಿನ್ನದ ನಾಣ್ಯಗಳಿಗೆ ಅವರು ಏನಂತ ಕರಿತಾ ಇದ್ರು, ಗದ್ಯಾಣ ಮತ್ತು ಸುವರ್ಣ ಸುವರ್ಣ ಮತ್ತೆ ಇನ್ನೊಂದು ನಿಷ್ಕ ಅಂತಾನೂ ಕೂಡ ಕರಿತಾ ಇದ್ರು. ಈ ಎಲ್ಲಾ ನಾಣ್ಯಗಳು ಗದ್ಯಾಣ, ಸುವರ್ಣ ಮತ್ತು ನಿಷ್ಕ ನಾಣ್ಯಗಳು ಚಿನ್ನದ ನಾಣ್ಯಗಳು ಆಗಿದ್ದು ಇವು ಗಂಗರ ಆಡಳಿತದ ಅವಧಿಯಲ್ಲಿ ಅಸ್ತಿತ್ವದಲ್ಲಿ ಇದ್ವು. ಮತ್ತೆ ಬೆಳ್ಳಿ ನಾಣ್ಯಗಳು ಕೂಡ ಅಸ್ತಿತ್ವದಲ್ಲಿದ್ವು ಗಂಗರ ಆಡಳಿತದ ಅವಧಿಯಲ್ಲಿ. ಅವುಗಳಿಗೆ ಏನಂತ ಕರೀತಾ ಇದ್ರು, ಹಣ, ಕಾಸು. ಈ ಎಲ್ಲಾ ನಾಣ್ಯಗಳು ಹಣ ಅಂತಕ್ಕಂಥದ್ದು ಮತ್ತೆ ಕಾಸು ಅಂತಕ್ಕಂಥ ಬೆಳ್ಳಿ ನಾಣ್ಯಗಳು ಗಂಗರ ಆಡಳಿತದ ಅವಧಿಯಲ್ಲಿ ಜಾರಿಗೆ ಇದ್ವು. ಎಷ್ಟು ಭೂಮಾಪನಗಳನ್ನು ಕೂಡ ಗಂಗರು ಅಳವಡಿಸಿಕೊಂಡಿದ್ರು. ಭೂಮಿಯನ್ನ ಅಳತೆ ಮಾಡಲಿಕ್ಕೆ ಭೂಮಾಪನಗಳು, ಎರಡು ಮುಖ್ಯವಾಗಿರ್ತಕ್ಕಂಥ ಭೂಮಾಪನಗಳು ಗಂಗರ ಆಡಳಿತದ ಅವಧಿಯಲ್ಲಿ ಕಂಡು ಬರ್ತಕ್ಕಂಥದ್ದು ಮತ್ತೆ ಗಂಗರು ಅಳವಡಿಸಿಕೊಂಡಿರ್ತಕ್ಕಂಥ ಭೂಮಾಪನಗಳು ಮುಖ್ಯವಾಗಿ ಎರಡು ಭೂಮಾಪನಗಳು ಯಾವುವು ಅಂದ್ರೆ ಗಂಗಾ ಕೋಲ ಅಂತಕ್ಕಂಥದ್ದು ಒಂದಾದ್ರೆ ಮತ್ತೊಂದು ಯಾವುದು ವೆರಿ ವೆರಿ ಇಂಪಾರ್ಟೆಂಟ್ ಬೇರುಂಡ ಕೋಲ. ಎರಡು ಭೂಮಾಪನಗಳು ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದು ಗಂಗರ ಆಡಳಿತದ ಅವಧಿಯಲ್ಲಿ. ಇವರ ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿ ಇತ್ತು? ಶಿಕ್ಷಣ ವ್ಯವಸ್ಥೆಯು ಕೂಡ ಅತ್ಯಂತ ವೈಭವಯುತವಾಗಿ ವಿಜೃಂಭಣೆಯಿಂದ ಸುವ್ಯವಸ್ಥಿತವಾಗಿ ಕೂಡಿತ್ತು ಗಂಗರ ಆಡಳಿತದ ಅವಧಿಯಲ್ಲಿ. ಶಿಕ್ಷಣವನ್ನ ಎಲ್ಲೆಲ್ಲಿ ದಾನವನ್ನ ಮಾಡ್ತಾ ಇದ್ರು ಅಂದ್ರೆ ಇವರು ಅಗ್ರಹಾರಗಳಲ್ಲಿ, ನೋಡಿ ನೋಟ್ಸ್ ಮಾಡ್ಕೊಳ್ಳಿ, ಅಗ್ರಹಾರಗಳಲ್ಲಿ ಘಟಿಕಾ ಸ್ಥಳ ಅಂದ್ರೆ ಏನು? ಈ ಹಿಂದಿನ ಕ್ಲಾಸ್ನಲ್ಲಿ ಕದಂಬರ ಒಂದು ಕಾಲದ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ನಾನು ಹೇಳ್ತಾ ಹೋಗಿದ್ದೆ. ಘಟಿಕಾ ಸ್ಥಳ ಅಂದ್ರೇನು, ಅಗ್ರಹಾರ ಅಂದ್ರೇನು, ಮಠಗಳು ಅಂದ್ರೇನು, ದೇವಾಲಯಗಳು ಅಂದ್ರೇನು ಅಂತಕ್ಕಂಥದ್ದನ್ನ. ಮಠಗಳಲ್ಲಿ ಹಾಗೆ ದೇವಾಲಯಗಳಲ್ಲಿ ಹಾಗೆ ಬ್ರಹ್ಮಪುರಿ, ಈ ಕಡೆ ಬರಿತಾ ಹೋಗ್ತೀನಿ, ಬ್ರಹ್ಮಪುರಿಯಲ್ಲಿ ಕೂಡ ಶಿಕ್ಷಣ ವ್ಯವಸ್ಥೆ ಅತ್ಯಂತ ಸುವ್ಯವಸ್ಥಿತವಾಗಿ ಕೂಡಿತ್ತು. ಅಗ್ರಹಾರ ಅಂದ್ರೆ ಇಷ್ಟೇ, ಅರಸರು ಬ್ರಾಹ್ಮಣರಿಗೆ ನೀಡಿರ್ತಕ್ಕಂಥ ಸ್ಥಳವನ್ನ ಅಗ್ರಹಾರ ಅಂತ ಕರಿತಾ ಹೋಗ್ತಾರೆ. ಇನ್ನೊಮ್ಮೆ ಹೇಳ್ತೀನಿ, ನೆನಪಿನಲ್ಲಿ ಇಟ್ಕೊಳ್ಳಿ. ಅಗ್ರಹಾರ ಅಂದ್ರೆ ಅರಸರು ಬ್ರಾಹ್ಮಣರಿಗೆ ನೀಡಿರ್ತಕ್ಕಂಥ ಭೂಮಿಗೆ ಅಥವಾ ಒಂದು ಸ್ಥಳಕ್ಕೆ ಅಗ್ರಹಾರ ಅಂತ ಕರಿತಾ ಇದ್ರು. ಅಲ್ಲಿ ವಿದ್ಯೆಯನ್ನ ದಾನವನ್ನ ಮಾಡ್ತಾ ಇದ್ರು ಗುರುಗಳು. ಅದೇ ರೀತಿ ಘಟಿಕಾ ಸ್ಥಳ ಅಂದ್ರೆ ವಿದ್ಯಾಕೇಂದ್ರಕ್ಕೆ ನಾವು ಘಟಿಕಾ ಸ್ಥಳ ಅಂತ ಕರಿತಾ ಹೋಗ್ತಾರೆ. ಗಂಗರ ಒಂದು ಆಡಳಿತದ ಅವಧಿಯಲ್ಲಿ ಘಟಿಕಾ ಸ್ಥಳಕ್ಕೆ ವಿದ್ಯಾಕೇಂದ್ರ ಅಂತ ಕರಿತಾ ಇದ್ರು. ನೀವು ಯೂನಿವರ್ಸಿಟಿ ಅಂತ ಕರಿತಾ ಹೋಗ್ತಿರಲ್ಲ, ಅದೇ ರೀತಿ ಇಲ್ಲಿ ಘಟಿಕಾ ಸ್ಥಳ ಕಾರ್ಯವನ್ನ ನಿರ್ವಹಿಸ್ತಾ ಇತ್ತು. ಮಠಗಳು ಕೂಡ ಅಲ್ಲಿ ಅಸ್ತಿತ್ವದಲ್ಲಿದ್ದು ನಿಮ್ಗೆ ಈಗಾಗಲೇ ಗೊತ್ತಿದೆ, ಸಾಕಷ್ಟು ಮಠಗಳು ನಿಮಗೆ ಗೊತ್ತಿದ್ದಾವೆ ಯಾವ ರೀತಿಯಾಗಿ ಇರ್ತವೆ ಅಂತ. ಆ ಒಂದು ಮಠಗಳಲ್ಲಿ ಮತ್ತೆ ದೇವಾಲಯಗಳಲ್ಲಿ ವಿದ್ಯಾವನ್ನ ದಾನವನ್ನ ಮಾಡ್ತಾ ಇದ್ರು ಗುರುಗಳು. ಮತ್ತೆ ಬ್ರಹ್ಮಪುರಿ, ವಿಶೇಷವಾಗಿ ಬ್ರಾಹ್ಮಣರು ವಾಸಿಸುವ ಸ್ಥಳಕ್ಕೆ ಬ್ರಹ್ಮಪುರಿ ಅಂತ ಕರಿತಾ ಹೋಗ್ತಾರೆ. ಇದಿಷ್ಟು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಹಾಗಾದ್ರೆ ಶಿಕ್ಷಣ ಕೇಂದ್ರಗಳು ಯಾವುವು? ಈ ಒಂದು ಶಿಕ್ಷಣವನ್ನ ದಾನವನ್ನ ಮಾಡುವ ಒಂದು ಸ್ಥಳಗಳ ಈ ರೀತಿಯಾಗಿದ್ರೆ ಶಿಕ್ಷಣದ ಕೇಂದ್ರಗಳು ಯಾವುವು ಅಂದ್ರೆ ಇವರ ಒಂದು ಗಂಗರ ಆಡಳಿತದ ಅವಧಿಯಲ್ಲಿ ಶಿಕ್ಷಣ ಕೇಂದ್ರವನ್ನ ನಾವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಪ್ರಮುಖವಾಗಿ 4 ಶಿಕ್ಷಣ ಕೇಂದ್ರಗಳು ಕಂಡು ಬಂದಿರತಕ್ಕಂಥದ್ದು. ನೋಟ್ ಮಾಡ್ಕೊಳ್ಳಿ, ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ವ್ಯವಸ್ಥೆಯ ಮೇಲೆ ಕ್ವಶನ್ ರೈಸ್ ಮಾಡೋದಿಲ್ಲ. ಎಕ್ಸಾಮ್ಗೆ ಶಿಕ್ಷಣ ಕೇಂದ್ರಗಳ ಮೇಲೆ ಕ್ವಶನ್ ಅನ್ನ ರೈಸ್ ಮಾಡ್ತಾ ಹೋಗ್ತೇನೆ. ಹೊಂದಿಸಿ ಬರೆಯಲ್ಲಿ ಕದಂಬರ ಆಗಿರ್ಬೋದು, ಶಾತವಾಹನರಾಗಿರ್ಬೋದು, ಗಂಗರಾಗಿರ್ಬೋದು, ಬಾದಾಮಿ ಚಾಳುಕ್ಯರಾಗಿರ್ಬೋದು, ರಾಷ್ಟ್ರಕೂಟರಾಗಿರ್ಬೋದು, ಈ ರೀತಿಯಾಗಿ ಮನೆತನಗಳನ್ನ ಒಂದು ಸೈಡ್ ಕೊಟ್ರೆ ನೆಕ್ಸ್ಟ್ ಅವರ ಒಂದು ಶಿಕ್ಷಣ ಕೇಂದ್ರಗಳ ಒಂದು ಸೈಡ್ ಕೊಡ್ತಾ ಹೋಗ್ತಾನೆ. ಈ ರೀತಿಯಾಗಿ ಹೊಂದಿಸಿ ಬರೆಯಲ್ಲಿ ಕೇಳ್ತಾ ಹೋಗ್ತಾನೆ. ನೆಕ್ಸ್ಟ್ ಇವರ ಶಿಕ್ಷಣ ಕೇಂದ್ರಗಳನ್ನ ನಾವು ನೋಡ್ತಾ ಹೋದ್ರೆ ಶಿಕ್ಷಣ ಕೇಂದ್ರಗಳು ತಲಕಾಡು ಎಲ್ಲಿ ಬರುತ್ತೆ? ಈಗಾಗಲೇ ಹೇಳಿದೆ ನಿಮ್ಗೆ, ಮೈಸೂರು ಡಿಸ್ಟಿಕ್ ನಲ್ಲಿ ಕಂಡು ಬರ್ತಕ್ಕಂಥದ್ದು. ಮೈಸೂರು ಡಿಸ್ಟಿಕ್ ನಲ್ಲಿ
ತುಂಕಾಪುರ, ಬಂಕಾಪುರ ತುಮಕೂರು ಡಿಸ್ಟ್ರಿಕ್ಟ್‌ನಲ್ಲಿ ಕಂಡುಬರ್ತಕ್ಕಂಥದ್ದು. ತುಮಕೂರು, ತುಮಕೂರು ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥದ್ದು. ಹಾಗೆಯೇ ಮೇಲುಕೋಟೆ, ಮೇಲುಕೋಟೆ ನೋಡಿ ಸಾಕಷ್ಟು ಬಾರಿ ಕೇಳಿರ್ತಕ್ಕಂಥದ್ದು ಮೇಲುಕೋಟೆ ಸ್ಥಳದ ಮೇಲೆ. ಶ್ರೀರಂಗಪಟ್ಟಣ, ಶ್ರೀರಂಗಪಟ್ಟಣ ಇವೆರಡು ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥದ್ದು. ಈ 4 ಶಿಕ್ಷಣ ಕೇಂದ್ರಗಳು ಗಂಗರ ಒಂದು ಶಿಕ್ಷಣ ಕೇಂದ್ರಗಳು ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇದಿಷ್ಟು ಆಡಳಿತ ಮಂತ್ರಿಮಂಡಲ ವ್ಯವಸ್ಥೆ. ನೆಕ್ಸ್ಟ್ ಶಿಕ್ಷಣ ಕೇಂದ್ರಗಳು, ಚಿನ್ನದ ಒಂದು ಇಲ್ಲಿ ಒಂದು ಪಾಯಿಂಟ್ಸ್ ಅನ್ನ ಬಿಟ್ಟಿದ್ದೇವೆ ನೋಡಿ. ಚಿನ್ನದ ನಾಣ್ಯಗಳು, ಬೆಳ್ಳಿ ನಾಣ್ಯಗಳು, ಭೂಮಾಪನಗಳು. ಹಾಗಾದ್ರೆ ಇವರ ಭೂಕಂದಾಯ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಅಂದ್ರೆ 1/6 ಭಾಗದಷ್ಟು ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯನ್ನ ರಾಜ್ಯದ ಮುಖ್ಯ ಖಜಾನೆಗೆ ಕೊಡಬೇಕಾಗಿತ್ತು. ಅಲ್ಲಿನ ರೈತರು ಆಗಿರ್ಬೋದು, ಸಾಮಾನ್ಯ ಕೃಷಿಕರು ಆಗಿರ್ಬೋದು. ನೋಡಿ, ಇಡೀ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯಲ್ಲಿ ಬಂದ ಲಾಭದಲ್ಲಿ 1/6 ಭಾಗದಷ್ಟು ರಾಜ್ಯದ ಮುಖ್ಯ ಖಜಾನೆಗೆ ಕೊಡಬೇಕಾಗಿತ್ತು, ರಾಜ್ಯದ ಬೊಕ್ಕಸಕ್ಕೆ ನೀಡಬೇಕಾಗಿತ್ತು. ಇದೇ ಇಡೀ ರಾಜ್ಯದ ಮುಖ್ಯ ಆದಾಯವೇ ಇದು ಭೂ ಆದಾಯವಾಗಿತ್ತು. ಭೂ ಕಂದಾಯ ವ್ಯವಸ್ಥೆ ಈ ರೀತಿಯಾಗಿ ಕೂಡಿರ್ತಕ್ಕಂಥದ್ದು. ಇದಿಷ್ಟು ಆದ್ರೆ ನೆಕ್ಸ್ಟ್ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ನಾವು ನೋಡ್ತಾ ಹೋಗೋಣ. ನೋಡಿ, ಕದಂಬ ಶೈಲಿ ಇವರ ಒಂದು ವಾಸ್ತುಶಿಲ್ಪ ಶೈಲಿ ಆಗಿತ್ತು. ಕದಂಬ ಶೈಲಿ ಮತ್ತು ಪಲ್ಲವರ ವಾಸ್ತುಶಿಲ್ಪ ಶೈಲಿ. ಪಲ್ಲವರ ವಾಸ್ತುಶಿಲ್ಪ ಶೈಲಿಯ ಬಗ್ಗೆ ಮುಂದಿನ ಪಲ್ಲವರ ಅರಸರುಗಳ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಇಲ್ಲಿ ಈಗಾಗಲೇ ನಿಮ್ಗೆ ಇಂದಿನ ಪ್ರೀವಿಯಸ್ ಕ್ಲಾಸ್ ನಲ್ಲಿ ತಿಳಿಸಿದ್ದೆ ಕದಂಬರ ಶೈಲಿ ಯಾವ ರೀತಿಯಾಗಿರ್ತದಂದ್ರೆ, ನೋಡಿ, ದೇವಸ್ಥಾನದ 2 ಕಂಬಗಳು ಈ ರೀತಿಯಾಗಿ ಇದ್ರೆ, ದೇವಸ್ಥಾನದ 2 ಕಂಬಗಳು ಈ ರೀತಿಯಾಗಿ ಇದ್ರೆ ಇಲ್ಲಿ ಸಿಂಹದ ರಚನೆಗಳು ಕಂಡು ಬರ್ತಕ್ಕಂಥದ್ದು. ಮಧ್ಯಭಾಗದಲ್ಲಿ ಸಿಂಹದ ರಚನೆ ಕಂಡು ಬರ್ತಕ್ಕಂಥದ್ದು ಮಧ್ಯಭಾಗದಲ್ಲಿ. ಇದು ಕದಂಬ ಶೈಲಿಗೆ ಒಂದು ಉದಾಹರಣೆ. ಮತ್ತೊಂದು ಉದಾಹರಣೆ ಏನಂದ್ರೆ, ಇದು ಒಂದು ದೇವಸ್ಥಾನ. ಈ ದೇವಸ್ಥಾನದ ಮೇಲಿನ ಗೋಪುರ ಸುಮಾರು ಎತ್ತರವಾಗಿದ್ದು ಪಿರಮಿಡ್ಡಿನ ಆಕಾರದಲ್ಲಿ ಇರ್ತಕ್ಕಂಥದ್ದು. ಇದು ಕದಂಬ ಶೈಲಿಗೆ ಉದಾಹರಣೆ ಆಗಿರ್ತಕ್ಕಂಥದ್ದು. ಇಂತಹ ಒಂದು ವಾಸ್ತುಶಿಲ್ಪ ಶೈಲಿಯನ್ನ ಯಾರು ಅಳವಡಿಸಿಕೊಂಡಿದ್ರು ಅಂದ್ರೆ ಗಂಗರು ಅಳವಡಿಸಿಕೊಂಡಿರ್ತಕ್ಕಂಥದ್ದು. ನೋಡಿ, ಪಲ್ಲವರ ಒಂದು ವಾಸ್ತುಶಿಲ್ಪ ಶೈಲಿ, ಕದಂಬರ ಒಂದು ವಾಸ್ತುಶಿಲ್ಪ ಶೈಲಿ ಎರಡನ್ನ ಮಿಕ್ಸ್ ಮಾಡಿಕೊಂಡು ಗಂಗರ ಒಂದು ವಾಸ್ತುಶಿಲ್ಪ ಶೈಲಿ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಈ ಒಂದು ಗಂಗರ ಒಂದು ಶೈಲಿಯಲ್ಲಿ, ಒಂದು ವಾಸ್ತುಶಿಲ್ಪ ಶೈಲಿಯಲ್ಲಿ 3 ಸ್ತಂಭಗಳು ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು. ಅದನ್ನ ನೆಕ್ಸ್ಟ್ ಇಮೇಜ್ ತೆಗೆದುಕೊಂಡು ಬಂದಿದ್ದೇನೆ, ಅಲ್ಲಿ ತೋರಿಸ್ತೇನೆ ಕೊನೆಯದಾಗಿ. ಫಸ್ಟ್ ಕಲೆ ಮತ್ತು ವಾಸ್ತುಶಿಲ್ಪ ಇದಿಷ್ಟು ಆದ್ರೆ ಪ್ರಮುಖ ದೇವಾಲಯಗಳು, ಅದೇ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಉದಾಹರಣೆ ಆಗಿರ್ತಕ್ಕಂಥದ್ದು ಈ ಪ್ರಮುಖ ದೇವಾಲಯಗಳು. ಪ್ರಮುಖ ದೇವಾಲಯಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸುಮಾರು 8 ದೇವಾಲಯಗಳು ಕಂಡು ಬರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ತಲಕಾಡಿನ ಪಾತಾಳೇಶ್ವರ ದೇವಾಲಯ, ಪಾತಾಳೇಶ್ವರ ದೇವಾಲಯ. ನೆಕ್ಸ್ಟ್ ಮತ್ತೊಂದು ಸ್ಥಳದಲ್ಲಿ ಇರ್ತಕ್ಕಂಥದ್ದು ತಲಕಾಡು, ಈಗಾಗಲೇ ಹೇಳಿದೆ, ಮೈಸೂರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಇದು ಪಾತಾಳೇಶ್ವರ ದೇವಾಲಯ. ಇದು ಗಂಗರ ಒಂದು ವಾಸ್ತುಶಿಲ್ಪ ಶೈಲಿಗೆ ಉದಾಹರಣೆಯಾಗಿರ್ತಕ್ಕಂಥದ್ದು. ಅದೇ ರೀತಿ ಕೋಲಾರದ ಕೋಲಾರಮ್ಮ ದೇವಾಲಯ. ಈ ಕೋಲಾರಮ್ಮ ದೇವಾಲಯ ಕೂಡ ಗಂಗರ ಒಂದು ವಾಸ್ತುಶಿಲ್ಪ ಶೈಲಿಗೆ ಉದಾಹರಣೆ. ನೆಕ್ಸ್ಟ್ ಮಣ್ಣೆ ತುಮಕೂರು ಡಿಸ್ಟಿಕ್ ನಲ್ಲಿ ಕಂಡು ಬರ್ತಕ್ಕಂಥದ್ದು. ಮಣ್ಣೆ, ಇದರ ಮೇಲೆ ಕ್ವಶನ್ ಅನ್ನ ಕೇಳ್ತಾ ಹೋಗ್ತೀನಿ, ಕೊನೆಯದಾಗಿ ಹೇಳ್ಬೇಕಾಗುತ್ತೆ ನೀವು. ಹೀಗಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸ್ ಇಂಪಾರ್ಟೆಂಟ್. ಎಕ್ಸಾಮ್ ಬಂದಾಗ ರಿವಿಷನ್ ಮಾಡಲಿಕ್ಕೆ ನೋಟ್ಸ್ ನಿಮ್ಗೆ ಕೈ ಇಡ್ತೇವೆ. ಹಾಗಾಗಿ ನೋಟ್ಸ್ ಮಾಡ್ಕೊಳ್ಳೇಬೇಕು. ನೋಡಿ, ಮಣ್ಣೆ ತುಮಕೂರು ಡಿಸ್ಟಿಕ್ ನಲ್ಲಿ ಕಂಡು ಬರ್ತಕ್ಕಂಥದ್ದು. ಇಲ್ಲಿ ಕಪಿಲೇಶ್ವರ ದೇವಾಲಯ ಕಂಡು ಬರ್ತಕ್ಕಂಥದ್ದು. ಕಪಿಲೇಶ್ವರ ದೇವಾಲಯ. ನೆಕ್ಸ್ಟ್ 4ನೇ ಒಂದು ದೇವಾಲಯ ನೋಡ್ತಾ ಹೋಗೋಣ. 4ನೇ ದೇವಾಲಯ ನಂದಿ ಕಂಡು ಬರ್ತಕ್ಕಂಥದ್ದು ಭೋಗನಂದೀಶ್ವರ ದೇವಾಲಯ. ನೆಕ್ಸ್ಟ್ ಬರ್ತಕ್ಕಂಥದ್ದು ಹಾಗೋರದ ನಾಗರೇಶ್ವರ ದೇವಾಲಯ. ಇದು ಹಾಗೋರ ಸ್ಥಳದಲ್ಲಿ ಕಂಡು ಬರ್ತಕ್ಕಂಥದ್ದು. ಯಾವ ಡಿಸ್ಟಿಕ್ ಅಂದ್ರೆ ಚಿಕ್ಕಮಗಳೂರು ಡಿಸ್ಟಿಕ್ ಆಗುತ್ತೆ. ನೆಕ್ಸ್ಟ್ ವರುಣ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು ವರುಣ ಎಂಬ ಪ್ರದೇಶ. ಈ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ದೇವಾಲಯ ಯಾವುದು? ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ದೇವಾಲಯ. ವರುಣ ಒಂದು ಸ್ಥಳದಲ್ಲಿ ಕಂಡು ಬರ್ತಕ್ಕಂಥ ದೇವಾಲಯ ಯಾವ ದೇವಾಲಯ? ಮಹಾಲಿಂಗ ದೇವಾಲಯ.
ಮಹಾಲಿಂಗ ದೇವಾಲಯ. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋದೆ ಅಂದ್ರೆ, ಎಕ್ಸಾಮ್ಸ್‌ಗೆ ಪಿಸಿ ಕ್ವೆಷನ್ ಎಕ್ಸಾಮ್ಸ್‌ಗೆ ಒಂದು ಕಡೆ ಸ್ಥಳಗಳನ್ನ ಕೊಟ್ಟಿದ್ದಾರೆ. ಈ ಒಂದು ಮಹಾಲಿಂಗ ದೇವಾಲಯವನ್ನ ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ರಿಪೀಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇದು 6ನೇ ದೇವಾಲಯ ಆದರೆ ನೆಕ್ಸ್ಟ್ ಬರ್ತಕ್ಕಂಥ ದೇವಾಲಯ ಯಾವುದು? ನೆಕ್ಸ್ಟ್ ಬರ್ತಕ್ಕಂಥದ್ದು ಕೊನೆಯದಾಗಿ ರಾಮಲಿಂಗ ದೇವಾಲಯ. ರಾಮಲಿಂಗೇಶ್ವರ ದೇವಾಲಯ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೊನೆಯ ದೇವಾಲಯ. ಇದು ಸ್ಥಳ ಕಂಡು ಬಂದಿರೋದು ಇಲ್ಲಿ ತಿಳಿದು ಬಂದಿಲ್ಲ. ರಾಮಲಿಂಗೇಶ್ವರ ದೇವಾಲಯ ಅಂತಕ್ಕಂಥದ್ದು. ನೆಕ್ಸ್ಟ್ 8ನೇಯದಾಗಿ ಇಲ್ಲಿ ಪೇಜ್ ಇಲ್ಲ, ಪೇಜ್ ತೆಗೆದುಕೊಳ್ತೀನಿ. ನೆಕ್ಸ್ಟ್ ಶ್ರವಣಬೆಳಗೊಳ. ಶ್ರವಣಬೆಳಗೊಳ. ಶ್ರವಣಬೆಳಗೊಳದಲ್ಲಿ ಕಂಡು ಬರ್ತಕ್ಕಂಥ ಗೊಮ್ಮಟೇಶ್ವರ ಮೂರ್ತಿ. 14 ಬಸದಿಗಳು. ಹಾಸನ ಜಿಲ್ಲೆಯಲ್ಲಿ ಶ್ರವಣಬೆಳಗೊಳ ಕಂಡು ಬರ್ತಕ್ಕಂಥದ್ದು. ಈ ಶ್ರವಣಬೆಳಗೊಳದಲ್ಲಿ 14 ಬಸದಿಗಳು ಮತ್ತು 3 ಸ್ತಂಭಗಳು. 3 ಸ್ತಂಭಗಳು ಗಂಗರ ಪಿಲ್ಲರ್ಸ್ ಅಂತ ಕರಿತಾ ಹೋಗ್ತೀವಿ. 14 ಬಸದಿಗಳು ಕಂಡು ಬಂದಿರತಕ್ಕಂಥದ್ದು ಮತ್ತು 3 ಸ್ತಂಭಗಳು ಕಂಡು ಬಂದಿರತಕ್ಕಂಥದ್ದು. ಈಗಾಗಲೇ ಈ 3 ಸ್ತಂಭಗಳು ಗಂಗರ ಪಿಲ್ಲರ್ಸ್ ಅಂತ ಕರಿತಾ ಹೋಗ್ತೀವಿ. ಗಂಗರ ಪಿಲ್ಲರ್ಸ್ ಅಂತ ಕರಿತಾ ಹೋಗ್ತೀವಿ. ಆ 3 ಸ್ತಂಭಗಳು ಯಾವುವು? ಅವೇ ಗಂಗಾರ ಒಂದು ವಾಸ್ತುಶಿಲ್ಪ ಶೈಲಿಗೆ ಉದಾಹರಣೆ ಆಗಿರ್ತಕ್ಕಂಥದ್ದು. ನೋಡಿ, ಮಾನಸ್ತಂಭ, ಇದು ಬ್ರಹ್ಮಸ್ತಂಭ, ತ್ಯಾಗಸ್ತಂಭ, ಬ್ರಹ್ಮಸ್ತಂಭ. ವೆರಿ ವೆರಿ ಇಂಪಾರ್ಟೆಂಟ್. ತ್ಯಾಗಸ್ತಂಭ, ಬ್ರಹ್ಮಸ್ತಂಭ ಮತ್ತೆ ಮಾನಸ್ತಂಭ. ಈ 3 ಸ್ತಂಭಗಳು ಗಂಗರ ಪಿಲ್ಲರ್ಸ್ ಅಂತ ಕರಿತಾ ಹೋಗ್ತಾರೆ. ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಯಲ್ಲಿ ಗಂಗರ ಒಂದು ಕೊಡುಗೆ ಅಂದ್ರೆ ಇದೇ 3 ಸ್ತಂಭಗಳು ಗಂಗರ ಪಿಲ್ಲರ್ಸ್ ಅಂತ ಕರಿತಾ ಹೋಗ್ತಾರೆ. ಇದಿಷ್ಟು ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿ ಆದ್ರೆ ಕೊನೆಯದಾಗಿ ಬರ್ತಕ್ಕಂಥದ್ದು ಸಾಹಿತ್ಯದಲ್ಲಿ ಹಲವಾರು ರಾಜರು ತಮ್ಮ ಆಸ್ಥಾನದಲ್ಲಿ ಕವಿಗಳಿಗೆ ಆಶ್ರಯವನ್ನು ನೀಡಿದ್ರು. ಆ ಎಲ್ಲಾ ಕವಿಗಳು ರಚನೆ ಮಾಡಿರ್ತಕ್ಕಂಥ ಕೃತಿಗಳೇ ಈ ಒಂದು ಸಾಹಿತ್ಯದ ಕೊಡುಗೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಮಾಧವ ಕವಿಯು ಇಲ್ಲಿ ಮಾಧವ ರಾಜನು ಕೂಡ ಹೌದು. ಈಗಾಗಲೇ ನಿನಗೆ ತಿಳಿಸಿದ್ದೆ, ಸಂಸ್ಕೃತದಲ್ಲಿ ದತ್ತಸೂತ್ರ ಅಂತಕ್ಕಂಥ ರಚನೆಯನ್ನ ಮಾಡಿದ ಮಾಧವ ಅಂತಕ್ಕಂಥ ದಡಿಗ ಮತ್ತು ಮಾಧವ ಗಂಗರ ಮನೆತನದ ಸ್ಥಾಪಕರು. ಇಲ್ಲಿ ದತ್ತಸೂತ್ರ ಅಂತ ರಚನೆ ಮಾಡಿದ್ದಾರೆ. ಇಲ್ಲಿ ಹೇಮಸೇನ ಒಬ್ಬ ಕವಿ ರಾಘವಿ ಪಾಂಡವೀಯ ಅಂತಕ್ಕಂಥ ಕೃತಿಯನ್ನ ರಚನೆ ಮಾಡಿದ್ದಾನೆ. ಪೂಜಪಾದ ದೇವನಂದಿ ಶಬ್ದಾವತಾರ. ಪೂಜಪಾದ ದೇವನಂದಿ ಎಕ್ಸಾಮ್ಸ್ಗೆ ರಿಪೀಟ್ ಆಗಿರ್ತಕ್ಕಂಥದ್ದು. ಹೊಂದಿಸಿ ಬರೆಯಿರಿಯಲ್ಲಿ ಡೈರೆಕ್ಟ್ ಆಗಿ ಕೇಳೋದಿಲ್ಲ. ಈ ಯಾವ ಒಂದು ಎಕ್ಸಾಮ್ಸ್, ಕೆಇ ಎಕ್ಸಾಮ್ಸ್ ಆಗಿರ್ಬೋದು, ಕೆಪಿಎಸ್ಸಿ ಎಕ್ಸಾಮ್ಸ್ಗೆ ಆಗಿರ್ಬೋದು, ಡೈರೆಕ್ಟ್ ಆಗಿ ಕ್ವಶನ್ ಅನ್ನ ಕೇಳ್ತಾ ಇಲ್ಲ. ಹೀಗಾಗಿ ನೋಡಿ, ಹೊಂದಿಸಿ ಬರೆಯಿರಿಯಲ್ಲಿ 4 ಕ್ವಶನ್ ಅನ್ನ ಕೇಳೋದು ಒಂದೇ ಕ್ವಶನ್ ಅಲ್ಲಿ ಕೇಳ್ತಾ ಇದ್ದಾನೆ. ಇತ್ತೀಚೆಗೆ ಅಪ್ಡೇಟ್ ಆಗ್ಬೇಕ್ರಿ. 120 ವರ್ಷಗಳ ಹಿಂದಿನ ಶಿಕ್ಷಣವನ್ನ ಪಡೆಯುವುದಕ್ಕಿಂತ ಇವತ್ತಿನ ಅಡ್ವಾನ್ಸ್ ಶಿಕ್ಷಣವನ್ನ ಪಡೆಯೋದು, ಅಡ್ವಾನ್ಸ್ ಆಗಿ ಎಜುಕೇಶನ್ ಪಡ್ಕೋಬೇಕಾಗುತ್ತೆ. ಎಷ್ಟೇ ದುಡ್ಡು ಹೋಗ್ಲಿ, ಎಷ್ಟೇ ಕೋಚಿಂಗ್ ಸೆಂಟರ್ಗಳಿಗೆ ಎಷ್ಟೇ ಅಮೌಂಟ್ ಖರ್ಚಾದ್ರೂ ಚಿಂತಿಲ್ಲ, ಕೋಚಿಂಗ್ ಅನ್ನು ತೆಗೆದುಕೊಳ್ಳಿ, ಸಾಕಷ್ಟು ಅಭ್ಯಾಸವನ್ನ ಮಾಡಿ. ನೀವು ಯಾವ ರೀತಿಯಾಗಿ ಅಭ್ಯಾಸವನ್ನ ಇವತ್ತು ಪಿಲ್ಲರ್ಸ್ ಅಂತ ಆಗ್ತೀವಲ್ಲ, ಗಂಗರ ಒಂದು ಪಿಲ್ಲರ್ಸ್ ನೋಡಿ, ಪಿಲ್ಲರ್ಸ್ ಇವತ್ತಿನ ನಿಮ್ಮ ಭವಿಷ್ಯಕ್ಕೆ ಪಿಲ್ಲರ್ಸ್ ಯಾವ ರೀತಿ ಹಾಕೋತಿರೋ ಮುಂದಿನ ಭವಿಷ್ಯ ಉಜ್ವಲವಾಗಿ ಇರ್ತಕ್ಕಂಥದ್ದು. ಏನೇ ಇರಲಿ, ಬನ್ನಿ ಲೈಫ್ ಬಗ್ಗೆ ಹೇಳ್ತಾ ಹೋದ್ರೆ ಸಾಕಷ್ಟು ಇವತ್ತು ಮುಗಿಯೋದೇ ಇಲ್ಲ. ವಾದಿವ ಸಿಂಹನ ಒಂದು ಗದ್ಯ ಚಿಂತಾಮಣಿ ಆಗಿರ್ಬೋದು, ಕ್ಷೇತ್ರ ಚೂಡಾಮಣಿ ಆಗಿರ್ಬೋದು, 2 ಗ್ರಂಥವನ್ನ ರಚನೆ ಮಾಡಿರ್ತಕ್ಕಂಥದ್ದು. ಅಸಗ ವರ್ಧಮಾನ ಪುರಾಣವನ್ನ ರಚನೆ ಮಾಡಿದ್ದಾನೆ. ಅಸಗ ಕವಿ, ದಂಡಿ ಹೇಳಿ ಎಲ್ಲ ಒಂದು ಸಣ್ಣ ಹುಡುಗರು ಕೂಡ ಹೇಳ್ತಾ ಇದ್ದಾನೆ, ದಂಡಿ ಕವಿ, ದಶಕುಮಾರ ಚರಿತ್ರೆ ಅಂತ. ಭಾರವಿಯ ಕಿರಾತಾರ್ಜುನೀಯ ಸೆಕೆಂಡ್ ಪಿ ಯು ನಲ್ಲಿ ಬಂದಿರತಕ್ಕಂಥದ್ದು. ಭಾರವಿಯ ಕಿರಾತಾರ್ಜುನೀಯ ಸಂಸ್ಕೃತ ವಿದ್ಯಾರ್ಥಿಗಳು ಯಾರಿದ್ದೀರೋ ಅವರು ಭಾರವಿಯ ಕಿರಾತಾರ್ಜುನೀಯ ಮೇಲೇನೆ ಒಂದು ಶ್ಲೋಕ ಇರ್ತಕ್ಕಂಥದ್ದು ಸೆಕೆಂಡ್ ಪಿ ಯು ನಲ್ಲಿ. ಹಾಗೆ ನಾಗಚಂದ್ರ ತ್ರಿಲೋಕ ಸಾರ ಅಂತಕ್ಕಂಥ ಕೃತಿಯನ್ನ ರಚನೆ ಮಾಡಿದ್ದಾನೆ. ಚಾವುಂಡರಾಯ ಈಗಾಗಲೇ ನಿಮ್ಗೆ ಹೇಳಿದೆ, ಕೊನೆಯ 4ನೇ ರಾಜಮಲ್ಲನ ಆಸ್ಥಾನದಲ್ಲಿ ಇರ್ತಕ್ಕಂಥ ಮಂತ್ರಿಯೇ ಚಾವುಂಡರಾಯ. ಇವನಿಗೆ ವೀರ ಮಾರ್ತಾಂಡ ಅಂತಕ್ಕಂಥ ಒಂದು ಬಿರುದು ಇತ್ತು. ಹಾಗೆ ರಾಯ ಅಂತಕ್ಕಂಥ ಬಿರುದು ಇತ್ತು. ಇದೇ ಚಾವುಂಡರಾಯ ಪುರಾಣ ಅಂತಕ್ಕಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾ ಹೋಗ್ತಾನೆ. ತ್ರಿಷಷ್ಟಿ ಲಕ್ಷ್ಮಣ ಪುರಾಣ ಅಂತನೂ ಕೂಡ ಕರಿತಾ ಹೋಗ್ತಾರೆ. ಚರಿತ್ರಾಸಾರ ಅಂತಕ್ಕಂಥ ಒಂದು ಮತ್ತೊಂದು ಗ್ರಂಥವನ್ನ ರಚನೆ ಮಾಡಿರ್ತಕ್ಕಂಥನು ಚಾವುಂಡರಾಯ. ಇಲ್ಲಿಗೆ ಗಂಗರ ಒಂದು ಆಡಳಿತದ ಅವಧಿ ಮುಕ್ತಾಯಗೊಳ್ಳುತ್ತೆ.
ಸರ್, ನೀವು ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ಸುಧಾರಣೆಗಳ ಬಗ್ಗೆ ಮಾತಾಡ್ಲಿಲ್ಲ. ಚರ್ಚೆಯನ್ನೇ ಮಾಡ್ಲೇ ಇಲ್ಲ. ಮತ್ತೆ ಎಕ್ಸಾಮ್ಸ್‌ಗೆ ಕೇಳಿದ್ರೆ ಹೇಗೆ? ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ. ನೋಡಿ, ಒಂದು ಪ್ರತಿಯೊಂದು ಮನೆತನದ ಬಗ್ಗೆ ಇಲ್ಲಿ ನೋಡ್ತಾ ಹೋದ್ರೆ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಕ್ಷೇತ್ರದ ಮೇಲೆ, ವ್ಯವಸ್ಥೆಯ ಮೇಲೆ ಕ್ವೆಷನ್ ಅನ್ನ ರೈಸ್ ಮಾಡಿರುವುದು ತುಂಬಾ ಕಡಿಮೆ, ಅತ್ಯಲ್ಪ, ಕೇಳೋದೇ ಇಲ್ಲ. ಕೇಳೋಕೆ ಚಾನ್ಸಸ್ ಇಲ್ವೇ ಇಲ್ಲ. ಯಾಕೆ ಅಂದ್ರೆ ಇತಿಹಾಸ ವಿದ್ಯಾರ್ಥಿಗಳು, ಆರ್ಟ್ಸ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಇಲ್ಲಿ ಕಥೆಯನ್ನ ನೆನಪಿನಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನವನ್ನ ಮಾಡ್ತಾರೆ. ಗಂಗರ ಮನೆತನದಲ್ಲಿ ಅರಸರು ಯಾವ ರೀತಿಯಾಗಿ ಬದುಕಿದ್ರು, ಯಾವ ರೀತಿಯಾಗಿ ಧಾರ್ಮಿಕ ಊಟ ಮಾಡ್ತಿದ್ರೋ ಇಲ್ವೋ, ಏನ್ ಮಾಡ್ತಿದ್ರು? ಏನನ್ನ ತಯಾರು ಮಾಡ್ತಿದ್ರು? ಆರ್ಥಿಕ ವ್ಯವಸ್ಥೆ ಅಂದ್ರೆ ಏನು? ಕೃಷಿ ಮಾಡ್ತಿದ್ರೋ ಇಲ್ವೋ? ಅವರ ಜಾತಿ ವ್ಯವಸ್ಥೆ ಇತ್ತೋ ಇಲ್ವೋ? ಅಂತ ಯಾವ ಒಂದು ಎಕ್ಸಾಮ್ಸ್‌ನಲ್ಲಿ ಕ್ವೆಷನ್ ಅನ್ನ ರೈಸ್ ಮಾಡಿಲ್ಲ. ಕೇಳೋಕೆ ಚಾನ್ಸ್ ಇಲ್ವೇ ಇಲ್ಲ. ಹೀಗಾಗಿ ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ವ್ಯವಸ್ಥೆ ಮೇಲೆ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಕ್ವೆಷನ್ ಅನ್ನ ರೈಸ್ ಮಾಡೋದಿಲ್ಲ. ಹೀಗಾಗಿ ನಿಮ್ಗೆ ತಿಳಿಸಿಲ್ಲ. ಸಾಮಾಜಿಕ, ಧಾರ್ಮಿಕ ಮತ್ತು ಆರ್ಥಿಕ ವ್ಯವಸ್ಥೆ ನಿಮ್ಗೆ ಕೇಳೋದೇ ಇಲ್ಲ ಎಕ್ಸಾಮ್ಸ್‌ಗೆ. ಏನೋ ಕೇಳಿದ್ರೆ ಆರ್ಥಿಕ ವ್ಯವಸ್ಥೆ ಮೇಲೆ ಕೇಳ್ಬೋದು ಅಷ್ಟೇ. ಎಲ್ಲಾ ಒಂದು ಕರ್ನಾಟಕ ಇತಿಹಾಸದಲ್ಲಿ ಕನ್ನಡಿಗರ ಮನೆತನವನ್ನ ನೋಡ್ತಾ ಹೋದ್ರೆ ನೀವು ಆರ್ಥಿಕ ವ್ಯವಸ್ಥೆಯಲ್ಲಿ ಕೃಷಿನೇ ಅವಲಂಬನೆಯನ್ನ ಮಾಡಿಕೊಂಡಿರುವುದು. ಹೀಗಾಗಿ ಪ್ರತಿಯೊಂದು ಮನೆತನ ಕೃಷಿಯನ್ನೇ ಅವಲಂಬನೆಯನ್ನ ಮಾಡಿಕೊಂಡಿರುವುದು. ಇತ್ತೀಚೆಗೆ ನೆಕ್ಸ್ಟ್ ಅಲ್ಲಿ ಮೈಸೂರು ಒಡೆಯರು ಬರ್ತಾ ಹೋಗ್ತಾರೆ. ಅಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅವರ ಒಂದು ಆರ್ಥಿಕ ವ್ಯವಸ್ಥೆ, ಕೈಗಾರಿಕೆಗಳು ಬರ್ತಾ ಹೋಗ್ತವೆ. ನೆಕ್ಸ್ಟ್ ಏನೆಲ್ಲ ಒಂದು ಗುಡಿ ಕೈಗಾರಿಕೆಗಳು ಬರ್ತಾ ಹೋಗ್ತವೆ, ಕೈಗಾರಿಕೆಗಳು ಬರ್ತಾ ಹೋಗ್ತವೆ. ಆಭರಣ ತಯಾರಿಕೆ ಯಾವ ರೀತಿ, ಅವರ ಒಂದು ಕೃಷಿ ವ್ಯವಸ್ಥೆ ಆಗಿತ್ತು ಅಂತಕ್ಕಂಥದ್ದನ್ನ ಅಲ್ಲಿ ಬಂದಾಗ ಅಲ್ಲಿ ಎಕ್ಸಾಮ್ಸ್‌ಗೆ ಯಾವ ರೀತಿಯಾಗಿ ಕ್ವೆಷನ್ ಅನ್ನು ಕೇಳ್ತಾನೋ ಅಲ್ಲಿ ಅಪ್ಡೇಟ್ ಅನ್ನ ಮಾಡ್ತಾ ಹೋಗ್ತೀನಿ. ಈ ಎಲ್ಲಾ ಒಂದು ಪಿಡಿಎಫ್ ರೂಪದಲ್ಲಿ ನಮ್ಮ ವಾಟ್ಸ್ಆಪ್ ಗ್ರೂಪ್‌ನಲ್ಲಿ ಹಾಕಿರ್ತೇನೆ. ನೆಕ್ಸ್ಟ್ ಗಂಗರ ಮನೆತನ ಕೊನೆಯದಾಗಿ ಯಾವ ರೀತಿಯಾಗಿ ನಶಿಸಿ ಹೋಗುತ್ತೆ ಅಂದ್ರೆ ಚೋಳರ ದಾಳಿಗಳಿಂದ, ಚೋಳರ ನಿರಂತರ ದಾಳಿಗಳಿಂದಾಗಿ ಗಂಗಾ ಮನೆತನ ಅಂತಕ್ಕಂಥದ್ದು ನಶಿಸಿ ಹೋಗ್ತಾ ಹೋಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥ ಮನೆತನವೇ ಬಾದಾಮಿ ಚಾಳುಕ್ಯರು. ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ರಾಜ ಪುಲಿಕೇಶಿ ಬರ್ತಾ ಹೋಗ್ತಾನೆ. ಬಾದಾಮಿ ಚಾಳುಕ್ಯರಲ್ಲಿ ಕಲ್ಯಾಣಿ ಚಾಳುಕ್ಯರು ಬರ್ತಾ ಹೋಗ್ತಾರೆ, ರಾಷ್ಟ್ರಕೂಟರು ಬರ್ತಾ ಹೋಗ್ತಾರೆ. ಬಾದಾಮಿ ಚಾಳುಕ್ಯರ ಒಂದು ನೆಕ್ಸ್ಟ್ ಕ್ಲಾಸ್‌ನಲ್ಲಿ ನೋಡ್ತಾ ಹೋಗೋಣ. ಐ ವಿಲ್ ಕಂಟಿನ್ಯೂ ಟು ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ಒಂದು ಕ್ಲಾಸ್‌ನಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಜಾಯಿನ್ ಆಗೋದು ಮರಿಬೇಡಿ ವಾಟ್ಸ್ಆಪ್ ಗ್ರೂಪ್‌ನಾಗೆ. ಅಲ್ಲಿ ವಾಟ್ಸ್ಆಪ್ ಗ್ರೂಪ್‌ನಲ್ಲಿ ಮತ್ತೆ ಟೆಲಿಗ್ರಾಮ್ ಗ್ರೂಪ್‌ನಲ್ಲಿ ನೋಟ್ಸ್ ಅನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.